ಸರ್ಕಾರಿ ನೌಕರರು ಈಗ ಸ್ವಯಂ ಪ್ರೇರಿತರಾಗಿ ತಾವೇ ಬಿಪಿಎಲ್ ಕಾರ್ಡ್ಗಳಿದ್ದವರು ವಾಪಸ್ ಕೊಡ್ತಾ ಇದ್ದಾರೆ. ಕಾರಣ ಕೆಲವರಿಗೆ ದಂಡ ವಿಧಿಸಿದ್ದಾರೆ. ಸರ್ಕಾರಿ ನೌಕರ ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾಗಿದೆ. ಕಲಬುರಗಿಯಲ್ಲಿ ಬಿಪಿಎಲ್ ಕಾರ್ಡ್ ಅನ್ನು ನೌಕರರು ಹಿಂತಿರುಗಿಸ್ತಾ ಇದ್ದಾರೆ. 360 ಜನ ನೌಕರರ ಕಾರ್ಡ್ ಎಪಿಎಲ್ಗೆ ಬದಲಾವಣೆ ಆಗಿದೆ. 12 ನೌಕರರಿಂದ 18,000 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಸರ್ಕಾರಿ ನೌಕರಲ್ಲಿ ಇದ್ಕೊಂಡು ಬಿಪಿಎಲ್ ಕಾರ್ಡ್ ಯಾರು ಹೊಂದಿದ್ದಾರೆ ಅವರಿಂದ ದಂಡ ವಸೂಲಿ ಮಾಡಲೇಬೇಕು. 60 ಸರ್ಕಾರಿ ನೌಕರರಿಗೆ ನೋಟಿಸನ್ನು ನೀಡಲಾಗಿದೆ. ಆಹಾರ ಇಲಾಖೆ ಉಪನಿರ್ದೇಶಕ ಭೀಮರಾಯ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಮಾಡಿದ್ದೀರಾ, ಮಾಡಬೇಕು. ನಂದು ಬಿ ಪಿ ಎಲ್ ಕಾರ್ಡ್ ಇದೆ, ಎ ಪಿ ಎಲ್ ಕನ್ವರ್ಟ್ ಮಾಡಂತೇಳಿ ವಾಲಂಟ್ರಿಗೆ ಅರ್ಜಿ ಬಂದು ತಂದು ಕೊಟ್ಟ ಸರ್. ನಿನ್ನೆ ಆ ಕಾರ್ಡು ಸರೆಂಡರ್ ಮಾಡಿದ್ದಾರೆ ನಮಗೆ. ಈಗ ನಾವು ಇದು ಚೆಕ್ ಮಾಡ್ತಾ ಇದ್ದೀವಿ. ನಿನ್ನೆ ಬಂದು ಆಗಿನ ಅಂತ ಹೇಳ್ತಾ ಇದ್ದಾನೆ. ಏನಾದರೂ ಮೊದಲು ಆಗಿದ್ನ, ಏನಾದರೂ ನಮ್ಮ ಸವಲತ್ತು ದುರುಪಯೋಗ ಪಡಿಸ್ಬಿಟ್ಟು ಕಟ್ಟ ನೋಡಿ. ಈಗ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರಿ ಹೊಂದಿರತಕ್ಕಂಥ 360 ಜನ ಕಾರ್ಡ್ದಾರರಿದ್ದರು, ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರು. ಅದನ್ನು ನಾವು ಪರಿಶೀಲಿಸಿ 360 ಜನ ಕಾರ್ಡ್ದಾರರನ್ನು ನಾವು ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿಗೆ ಬದಲಾವಣೆ ಮಾಡಿದ್ವಿ. ಅದೇ ರೀತಿಯಾಗಿ ಅದರಲ್ಲಿ 12 ಜನರಿಂದ ಸುಮಾರು ಈಗ ಆಲ್ರೆಡಿ ನಾವು 18,000 ರೂಪಾಯಿ ಪೆನಾಲ್ಟಿ ಕಲೆಕ್ಟ್ ಮಾಡಿದ್ದೀವಿ. ಜೊತೆಗೆ 60 ಜನಕ್ಕೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ, ಸರ್ಕಾರಿ ನೌಕರಸ್ಥರಾಗಿದ್ದುಕೊಂಡು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಕಾರಣಕ್ಕಾಗಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ 1565 ಟ್ಯಾಕ್ಸ್ ಪೇಯರ್ ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರು. ಅವನ್ನು ಕೂಡ ನಾವು ಪರಿಶೀಲಿಸಿ ಅದನ್ನು ಬಿ ಪಿ ಎಲ್ ಟು ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ವಿ. ಮತ್ತು ಅವ್ರಿಗೂ ಕೂಡ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದ್ವಿ ದಂಡ ವಸೂಲು ಮಾಡೋಕ್ಕೆ ಸಂಬಂಧಪಟ್ಟ ಹಾಗೆ. ಒಟ್ಟಾರೆಯಾಗಿ ನಾವು ಜಿಲ್ಲೆಯಲ್ಲಿ ಟ್ಯಾಕ್ಸ್ ಪೇಯರ್ದು 1565 ಮತ್ತು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರು ಹೊಂದಿರತಕ್ಕಂಥ 360 ಕಾರ್ಡ್ಗಳನ್ನು ನಾವು ಬಿ ಪಿ ಎಲ್ ಟು ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರಿ ಹೊಂದಿರತಕ್ಕಂಥ 360 ಜನ ಕಾರ್ಡ್ದಾರರಿದ್ದರು, ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರು. ಅದನ್ನು ನಾವು ಪರಿಶೀಲಿಸಿ 360 ಜನ ಕಾರ್ಡ್ದಾರರನ್ನು ನಾವು ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿಗೆ ಬದಲಾವಣೆ. ನನ್ನ ಸಹೋದ್ಯೋಗಿ ಈಗ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕಲಬುರಗಿ ಪ್ರತಿನಿಧಿ. ಪ್ರವೀಣ್, ಈ ವಿಚಾರದಲ್ಲಿ ಈಗ ಒಂದು ದಿಟ್ಟ ಯಾವುದಂತ ಹೆಜ್ಜೆಯನ್ನು ಇಟ್ಟಿದೆ ಸರ್ಕಾರ, ಈ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಬಟ್ ಕಾಂಟ್ರಾಕ್ಟ್ ಬೇಸಲ್ಲಿರೋರಿಗೆ ದಂಡ ಹಾಕೋದು ಏನೋ ಸರಿ ಅನಿಸಲ್ಲ. ಯಾಕೆ ಸರ್ಕಾರಿ ನೌಕರರು ಯಾರಾದರೂ ಇದ್ಕೊಂಡು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ರೆ ಅವರಿಗೆ ದಂಡವನ್ನು ಹಾಕೋದು ಸೂಕ್ತ. ಆದರೆ ಕಾಂಟ್ರಾಕ್ಟ್ ಬೇಸಲ್ಲಿರೋರಿಗೆ ಸ್ವಲ್ಪ ಸರಿ ಅನ್ಸಲ್ಲ ಅಲ್ವಾ ದಂಡ ವಸೂಲಿ ಮಾಡೋದು? ಅರುಣ್, ಈಗಾಗಲೇ ಅಂದರೆ ಕಲಬುರಗಿಯಲ್ಲಿ ಸುಮಾರು 360 ಜನ ಏನಂದರೆ ಸರ್ಕಾರಿ ನೌಕರಿ ಯಾರು ಪಡೆದಿದ್ದಾರೆ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರು ಕಾಂಟ್ರಾಕ್ಟಲ್ಲಿದ್ದಾರೆ ಅವರನ್ನು ಅಂದರೆ ಅರೆಗುತ್ತಿಗೆಯಲ್ಲಿ ಯಾರು ಕೆಲಸಕ್ಕೆ ತೆಗೆದುಕೊಂಡಿರ್ತಾರೆ ಅವ್ರು ಯಾರು ಕೂಡ ಸರ್ಕಾರಿ ನೌಕರರಂತ ಪರಿಗಣಿಸೋಕ್ಕಾಗಲ್ಲ. ಆದರೆ ಸರ್ಕಾರಿ ವೇತನವನ್ನು ಪಡಿತಾ ಏನಂದರೆ ಖಾಯಂ ನೌಕರಿ ಇದ್ದರೂ ಕೂಡ ಈ ರೀತಿಯಾಗಿ ಬಿ ಪಿ ಎಲ್ ಪಡಿತರವನ್ನು ಅಕ್ರಮವಾಗಿ ಹೊಂದಿದ ಸುಮಾರು 360 ಜನ ಏನು ಸರ್ಕಾರಿ ನೌಕರರಿದ್ದರು ಅವರೆಲ್ಲರ ಒಂದು ಬಿ ಪಿ ಎಲ್ ಕಾರ್ಡನ್ನು ಈಗಾಗಲೇ ರದ್ದು ಮಾಡಲಾಗಿದೆ. ಅದೇ ರೀತಿಯಾಗಿ ಒಟ್ಟು 12 ಜನ ಸರ್ಕಾರಿ ನೌಕರರಿಂದ ಇಲ್ಲಿವರೆಗೂ ಕೂಡ 18,000 ರೂಪಾಯಿ ಹಣವನ್ನು ಈಗ ದಂಡದ ರೂಪದಲ್ಲಿ ವಸೂಲಿ ಮಾಡಲಾಗಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಅವರು ಏನಾದರೂ ಅಂದರೆ ಪಡಿತರ ಧಾನ್ಯವನ್ನು ಎಷ್ಟು ಪಡೆದಿದ್ದಾರೆ ಅದರ 3 ಪಟ್ಟು ಹಣವನ್ನು ಏನಂದರೆ ಈಗಾಗಲೇ ಏನಂದರೆ ಅವರಿಂದ ಕಲೆಕ್ಟ್ ಮಾಡುವಂತಹ ಕೆಲಸ ಅಂದರೆ ದಂಡದ ರೂಪದಲ್ಲಿ ಹಣ ಸಂಗ್ರಹಿಸುವಂತಹ ಕೆಲಸ ಮಾಡಿದ್ದು 18,000 ರೂಪಾಯಿ ಕಲೆಕ್ಟ್ ಆಗಿದೆ. ಅದೇ ರೀತಿಯಾಗಿ ಇನ್ನೂ 12 ಜನ ಸರ್ಕಾರಿ ನೌಕರರಿಗೆ ಏನಂದರೆ ಈಗಾಗಲೇ ನೋಟಿಸ್ ಕೂಡ ಸರ್ವ್ ಮಾಡಿದ್ದಾರೆ. ಅಂದರೆ ನೀವು ಸರ್ಕಾರಿ ಈಗಾಗಲೇ ಸರ್ಕಾರಿ ಸಂಬಳವನ್ನು ಪಡೆದರೂ ಕೂಡ ಈ ರೀತಿಯಾಗಿ ಅಕ್ರಮವನ್ನು ಆಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದೀರಿ, ಯಾಕೆ ನಿಮ್ಮ ಮೇಲೆ ಕ್ರಮ ಜರುಗಿಸಬಾರ್ದು ಅಂತೇಳಿ ಅವರನ್ನು ಕೂಡ ಈಗಾಗಲೇ ನೋಟಿಸ್ಗೆ ಸರ್ವ್ ಮಾಡಿದ್ದಾರೆ. ಇನ್ನು ಆಹಾರ ಇಲಾಖೆಯ ಈ ಒಂದು ಕ್ರಮದಿಂದ ಈಗ ಬಹುತೇಕ ಯಾರೆಲ್ಲ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ರು ಸರ್ಕಾರಿ ನೌಕರು ಅವರೆಲ್ಲರೂ ಕೂಡ ಈಗಾಗಲೇ ಭಯ ಹುಟ್ಟಿದ್ದು. ಈಗ ಇತ್ತೀಚೆಗಷ್ಟೇ ಕಲಬುರಗಿಯ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದಂತಹ ಸವಿತಾ ಎಂಬ ಏನು ಸರ್ಕಾರಿ ನೌಕರಿಯಾಗಿದ್ದರು ಅವರು ಖುದ್ದು ಕಲಬುರಗಿಯ ಆಹಾರ ಇಲಾಖೆಗೆ ಬಂದು ಅಂದರೆ ತಮ್ಮ ಕಾರ್ಡನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗಾಗಲೇ ನಾನು ಸರ್ಕಾರಿ ಸಂಬಳವನ್ನು ಪಡಿತಾ ಇದ್ದು, ಈ ರೀತಿಯಾಗಿ ನನ್ನ ಕಾರ್ಡನ್ನು ರದ್ದು ಮಾಡಿ ಅಂತೇಳಿ ಈಗ ಅವರು ಖುದ್ದು ಕಾರ್ಡನ್ನು ರದ್ದು ಮಾಡಿದ್ದಾರೆ. ಆದರೆ ಅವರು ಕಾರ್ಡ್ ಈ ಹಿಂದೆ ಅಂದರೆ ಸರ್ಕಾರಿ ನೌಕರಿ ಸೇರಿದ ಬಳಿಕವೂ ಕೂಡ ಏನಂದರೆ ಒಂದಿಷ್ಟು ಪಡಿತರ ಧಾನ್ಯವನ್ನು ಪಡೆದಿದ್ದು, ಹೀಗಾಗಿ ಅವ್ರಿಗೂ ಕೂಡ 4,100 ರೂಪಾಯಿಯಷ್ಟು ದಂಡವನ್ನು ಹಾಕಲಾಗಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ಅಂದರೆ ಈ ರೀತಿಯಾಗಿ ಪಡಿತರ ಅಂದರೆ ಬಿ ಪಿ ಎಲ್ ಕಾರ್ಡ್ ಪಡೆದಂತಹ ಸರ್ಕಾರಿ ನೌಕರರು ಎಲ್ಲರೂ ಯಾರಿರ್ತಾರೆ ಅವರ ವಿರುದ್ಧ ಮತ್ತಷ್ಟು ಕಠಿಣ ಕ್ರಮ ಜರುಗಿಸಲು ಈಗಾಗಲೇ ಅಂದರೆ ಕಲಬುರಗಿಯ ಆಹಾರ ಇಲಾಖೆ ಕೂಡ ಈಗ ಸಜ್ಜಾಗಿದೆ. ಅರುಣ್. ಓಕೆ ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.